ಇನ್ನು ಡಿಕೆಶಿ ಸುದೀಪ್ ಭೇಟಿಯ ಹಿಂದಿದೆ ಆ ಸ್ಥಳದ ವಿವಾದ. ಆ ವಿವಾದವನ್ನ ಬಗೆಹರಿಸೋದಕ್ಕೆ ಡಿಕೆಶಿಯ ಮೊರೆ ಹೋಗಿದ್ದಾರೆ ಕಿಚ್ಚ ಸುದೀಪ್. ಬಿಲ್ಲಾರಂಗ ಭಾಷಾ ಸುದೀಪ್ ಅಭಿನಯದ ಸಿನಿಮಾ. ಈ ಚಿತ್ರಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಕನಕಪುರ ರಸ್ತೆ ಜಾಗದಲ್ಲಿನ ಶೂಟಿಂಗ್ ಸೆಟ್ ವಿವಾದಕ್ಕೆ ಕಾರಣ ಆಗಿದೆ. ತಮ್ಮ ಜಮೀನಿಗೆ ಅಕ್ರಮ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ಮಾಲೀಕ ದೂರು ಕೊಟ್ಟಿದ್ದಾರೆ. ಸುದೀಪ್ರ ಭೇಟಿ ಬಳಿಕ ಡಿಕೆಶಿ ಕೂಡ ಕನಕಪುರಕ್ಕೆ ತೆರಳಿ ವಾಸ್ತವ್ಯ ಹೂಡಿದ್ದಾರೆ. ಶೂಟಿಂಗ್ಗೆ ತೊಂದರೆಯಾಗದ ಹಾಗೆ ಡಿಸಿಎಂ ಡಿಕೆಶಿ ಸಭೆ ನಡೆಸಿದ್ದಾರೆ ಎನ್ನಲಾಗಿದೆ. ಏನೇನೋ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇರ್ತದೆ. ಸೌಜನ್ಯ ಭೇಟಿ ಅವ್ರದ್ದೇನೋ ಪಾಪ ಏನೋ ಶೂಟಿಂಗ್ ಏನೋ ಬೇರೆ ಏನೋ ಕೇಳ್ತಾ ಯಾವ್ದೋ ಜಾಗದ ವಿಚಾರ ಬಂದಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಬೇರೆ ದರ್ ಇಸ್ ನಥಿಂಗ್, ನೋ ಪಾಲಿಟಿಕ್ಸ್, ನಥಿಂಗ್. ನಾನೇನ್ ಪಾಪ ಪಾಲಿಟಿಕ್ಸ್ ಮಾಡಲಿ. ಆಸ್ ಅ ಫ್ರೆಂಡ್ ಬಂದಿದ್ರು, ಭೇಟಿ ಮಾಡಿದ್ರು, ಪ್ರಾಬ್ಲಮ್ ಇತ್ತು, ಅದಕ್ಕಾಯ್ತು ಹೇಳ್ತೀನಿ ಅಂತ ಹೇಳಿದ್ವಿ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸಿನಿಮಾ ಚಿತ್ರೀಕರಣ ಶೂಟಿಂಗ್ ಸೆಟ್ ವಿವಾದಕ್ಕೆ ಸೀಮಿತವಾಗಿ ಮಾತ್ರ ಸುದೀಪ್ ಮತ್ತೆ ಡಿಕೆಶಿ ಅವರ ಭೇಟಿ ಆಗಿದೆ. ಖಂಡಿತವಾಗಿ ವಿಜಯ್, ಏನಂದ್ರೆ ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ನಟ ಸುದೀಪ್ ಅವರು ಬೆಳಗ್ಗೆನೆ ಭೇಟಿ ಮಾಡಿದ್ರು. ಈ ಭೇಟಿಯಿಂದ ಸಾಕಷ್ಟು ಕುತೂಹಲ ಕೂಡ ಮೂಡಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಸಂದರ್ಭದಲ್ಲಿ ಏನು CCL ಮ್ಯಾಚ್ ನಡೀತಾ ಇದೆ, ಅದಕ್ಕೆ ಆಹ್ವಾನ ಕೊಡಲಿಕ್ಕೆ ಅನ್ನೋ ಒಂದು ಮಾತನ್ನ ಒಂದು ಮಾಹಿತಿ ಕೂಡ ಲಭ್ಯ ಆಗಿತ್ತು. ಆದರೆ ಅದರ ಇನ್ಸೈಡ್ ನಾವು ಹುಡುಕೋದಾದ್ರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸುದೀಪ್ ಅವರು ಭೇಟಿ ಮಾಡಲಿಕ್ಕೆ ಒಂದು ಪ್ರಮುಖ ಕಾರಣ ಇರುವಂಥದ್ದು, ಒಂದು ಏನು ತಾವು ಅಭಿನಯಿಸ್ತಿರುವಂಥ ಬಿಲ್ಲಾರಂಗ ಭಾಷಾ ಈ ಮೂವಿ ಚಿತ್ರೀಕರಣಕ್ಕಾಗಿ ಕನಕಪುರ ರಸ್ತೆಯಲ್ಲಿರುವಂಥ BM ಕಾವಲ್ನಲ್ಲಿ ಒಂದು ಸೆಟ್ಟನ್ನು ಹಾಕ್ಲಿಕ್ಕೆ ಚಿತ್ರತಂಡ ಮುಂದಾಗಿತ್ತು. ಈ ಒಂದು ಸೆಟ್ ಹಾಕುವ ಒಂದು ಜಾಗದಲ್ಲಿ ಒಂದು ವಿವಾದ ಆಗಿದೆ. ಯಾಕಂದರೆ ಈ ಒಂದು ಜಮೀನಲ್ಲಿ ಮೂಲ ಮಾಲೀಕರಾಗಿರುವಂಥ ಮಹೇಶ್ ಅವರು ಒಂದು ಬೆಂಗಳೂರು ದಕ್ಷಿಣ ತಹಸೀಲ್ದಾರ್ಗೆ ಒಂದು ದೂರನ್ನು ಕೊಟ್ಟಿದ್ರು. ಏನು ಕೃಷ್ಣಪ್ಪ ಮತ್ತು ಅವರ ಮಕ್ಕಳು ತಮ್ಮ ಜಮೀನಲ್ಲಿ ಒಂದು ಸೆಟ್ಟನ್ನು ಹಾಕಿ ಅದನ್ನು ಇವೆಂಟ್ಗಳಿಗೆ ಕೊಡ್ತಾ ಇದ್ದಾರೆ, ಶೂಟಿಂಗ್ಗಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ತಕ್ಷಣವೇ ಆ ಒಂದು ಜಾಗದಲ್ಲಿ ಸೆಟ್ ಹಾಕಬಾರ್ದು ಮತ್ತು ಒಂದು ಶೆಡ್ಡುಗಳನ್ನು ಹಾಕಿರೋದನ್ನು ತೆರವುಗೊಳಿಸಬೇಕು ಅಂತೇಳಿ ಮನವಿ ಮಾಡಿದ್ರು ಬೆಂಗಳೂರು ದಕ್ಷಿಣ ತಹಸೀಲ್ದಾರ್ಗೆ. ಅವರು ಬೆಂಗಳೂರು ದಕ್ಷಿಣ ತಹಸೀಲ್ದಾರ್ ಕೂಡಲೇ ಒಂದು ಕಾರ್ಯಪ್ರವೃತ್ತರಾಗಿ ಈ ಒಂದು ಏನು ವಿವಾದಿತ ಜಾಗ ಇದೆ ಆ ಜಾಗದಲ್ಲಿ ಯಾವುದೇ ರೀತಿಯ ಸೆಟ್ ಹಾಕಬಾರ್ದು ಮತ್ತು ಸೆಟ್ಗಳನ್ನು ಅಂದರೆ ಶೂಟಿಂಗ್ ಶೆಡ್ಗಳನ್ನು ನಿರ್ಮಾಣ ಮಾಡ್ತಿದ್ರು, ಅದನ್ನು ತೆರವುಗೊಳಿಸೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಹಳ್ಳಿಯ ನಿವಾಸಿ ಆಗಿರುವಂಥ ಮಹೇಶ್ ಅವರು ಈ ಒಂದು ಪತ್ರದ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ವಿವಾದ ಆಗಿತ್ತು. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಈ ಒಂದು ವಿವಾದವನ್ನು ಬಗೆಹರಿಸ್ಕೊಡ್ಬೇಕು, ಜೊತೆಗೆ ಚಿತ್ರ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡ್ಬೇಕು, ತಾವು ಈ ಒಂದು ವಿವಾದವನ್ನು ಬಗೆಹರಿಸುವಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ತಡರಾತ್ರಿ ಏನು ಕನಕಪುರಕ್ಕೆ ತೆರಳಿ ಈ ಒಂದು ವಿವಾದಕ್ಕೆ ಏನು ವಿವಾದಿತ ಒಂದು ಕೇಂದ್ರ ಬಿಂದು ಆಗಿರುವಂಥ ಮಹೇಶ್ ಅವರನ್ನ ಮಾತುಕತೆ ಮಾಡಿ ಎಲ್ಲ ಒಂದು ಕಡೆ ಈ ಒಂದು ಸಮಸ್ಯೆ ಬಗೆಹರಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.